ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹವಳಗ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಸುಧೀರ್ ತಂದೆ ನಾಗಪ್ಪ ಹೋಳಿಕೇರಿ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ವಿಠಲ್ ತಂದೆ ಅಡಿವೆಪ್ಪ ಹಾಗೂ ಈತನ 7 ಜನ ಸಹಚರರನ್ನು ಬಂಧಿಸಿ ಗಡಿಪಾರು ಮಾಡುವಂತೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡ ಮಲ್ಲೇಶಿ ಸಜ್ಜನ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೇ 15ರಂದು ರಾತ್ರಿ 11:30 ಗಂಟೆ ಸಮಯಕ್ಕೆ ಹವಳಗ ಬಿ ಗ್ರಾಮದ ವಿಠಲ್ ತಂದೆ ಅಡಿವೆಪ್ಪ ನಾಟಿಕಾರ್ ರೌಡಿ ಶೀಟರ್ನಾಗಿದ್ದು ಮತ್ತು ಗಡಿಪಾರಾಗಿದ್ದು ಈತನ ಸಹಚರರಾದ ಸಿದ್ದುಗೌಡ ತಂದೆ ಗುರಪ್ಪಗೌಡ ಮಾಲಿ ಪಾಟೀಲ್, ಮಡಿವಾಳಪ್ಪ ಗೌಡ ತಂದೆ ಗುರಪ್ಪಗೌಡ ಮಾಲಿ ಪಾಟೀಲ್, ಬಸವರಾಜ್ ತಂದೆ ಗುರುಸಿದ್ದ ನಾಟಿಕಾರ್, ಲಕ್ಷ್ಮೀಪುತ್ರ ತಂದೆ ಸಿದ್ದಪ್ಪ ನಾಟಿಕಾರ್, ಶೇಖರ್ ಕುರಕತಳ್ಳಿ ಇವರೆಲ್ಲರೂ ಸೇರಿಕೊಂಡು ರಾತ್ರಿ ಸಮಯದಲ್ಲಿ ಹವಳಗ ಗ್ರಾಮದ ಹತ್ತಿರವಿದ್ದ ಭೀಮಾ ನದಿಯಲ್ಲಿನ ಅಕ್ರಮ ಮರಳು ಕಾನೂನು ಬಾಹಿರವಾಗಿ ಸಾಗಾಟ ಮಾಡುತ್ತಿದ್ದಾರೆ ಮತ್ತು ಅಕ್ರಮ ಮರಳು ಸಾಗಾಣಿಕೆ ಮಾಡುವ ರಸ್ತೆಯನ್ನು ಪರಿಶಿಷ್ಟ ಜಾತಿಯ ಓಣಿಯಿಂದ ಹಾದು ಹೋಗುತ್ತದೆ. ರಾತ್ರಿ ಸಮಯದಲ್ಲಿ ಮೂತ್ರ ವಿಸರ್ಜನೆಗೆ ಬಂದ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆಯಾದ ಸಂಗೀತ ಗಂಡ ನಾಗಪ್ಪ ಹೋಳಿಕೇರಿ ಇವರ ಮೇಲೆ ಟ್ರ್ಯಾಕ್ಟರ್ ಹಾಯಿಸುತ್ತಿದ್ದರು. ನನ್ನ ತಾಯಿ ಮೇಲೆ ಟ್ರ್ಯಾಕ್ಟರ್ ಹಾಯ್ದು ಸತ್ತರೆ ಯಾರು ಹೊಣೆಗಾರರು ಎಂದು ಪ್ರಶ್ನೆ ಮಾಡಿದ ಅವರ ಮಗನಾದ ಸುಧೀರ್ ತಂದೆ ನಾಗಪ್ಪ ಹೋಳಿಕೇರಿ ಈತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುತ್ತಾರೆ ಎಂದು ಆರೋಪಿಸಿದ ಅವರು ಕೂಡಲೇ ಆರೋಪಿಗಳನ್ನು ಗಡಿಪಾರು ಮಾಡುವಂತೆ ಒತ್ತಾಯ ಮಾಡಿದರು. ಈಗಾಗಲೇ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಅಫಜಲ್ಪುರ ತಾಲೂಕಿನ ಹವಳಗ ಬಿ ಗ್ರಾಮದಲ್ಲಿ ದಿನಾಂಕ 15/5/24ರಂದು ರಾತ್ರಿ 11:30 ಗಂಟೆಗೆ ಅಲ್ಲೊಂದು ಇನ್ಸಿಡೆಂಟ್ ಆಗಿದೆ, ಜಗಳ ಆಗಿದೆ. ಅಂದರೆ ಅಲ್ಲಿ SC ಓಣಿ ಇದೆ. SC ಓಣಿ ಹೋಗ್ತಾ ಬರ್ತಾ ದಾರಿಯಲ್ಲಿ ಅಲ್ಲಿ ಇದ್ದಂಥ ಸುಮಾರು ರೇತಿ ಮಾಫಿಯಾ ರೇತಿ ಹೊಡಿತಾರೆ, ಸುಮಾರು ರೇತಿ ಹೊಡಿತಾರೆ. ಟ್ರಿಪ್ಪರ್ಸ್ ಹೋಗ್ತವೆ, ರಾತ್ರಿ ಜನ ಯೂರಿನಲ್ಸ್ ಹೋಗ್ತಾರೆ, ಟಾಯ್ಲೆಟ್ಸ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಲಾರಿ ಹೋಗಾಗ ಹೆಣ್ಮಗಳು ಯಾರೋ ಮುದುಕಿ ಸಂಗೀತ ಅನ್ನೋರು ಹೋಗ್ತಾ ಸಂದರ್ಭದಲ್ಲಿ ಗಾಡಿ ಸ್ವಲ್ಪ ಟಕ್ಕರಾಗ್ತದೆ. ಅವ್ರ ಮಗ ಬಂದುಬಿಟ್ಟು ಏನು ಹಿಂಗೆ ಟಿಪ್ಪರೇ ಹೊಡಿತಾ ಇದ್ದಾರೆ, ಯಾರೋ ನಾವು ಹೆಣ್ಮಕ್ಳು ಯಾರೋ ಸತ್ತಾದ್ರೆ ಯಾರು ಜವಾಬ್ದಾರಿ, ಹೋಗ್ಬಾರ್ದಲ್ಲ, ಹಂಗೆ ಮಾಡಬಾರ್ದಲ್ಲ ಅಂತ ಅವ್ನ ಮಗ ಏನಪ್ಪ ಅಂದ್ರೆ ಯಾರು ಸುಧೀರ್ ತಂದೆ ನಾಗಪ್ಪ ಅಂತ ಅವ್ರಿಗೆ ಕೇಳ್ತಾನೆ. ಯಾಕೆ ಟಿಪ್ಪರ್ ಯಾರು ರೇತಿ ಹೊಡಿತಾರ ಕಳೆದಂದೆಯಿಂದ ಅವ್ರಿಗೆ ಹೇಳ್ತಾರೆ. ಹೇಳಿದ ತಕ್ಷಣ ನಮ್ಮ ತಾಯಿನೇ ಹೇಳ ಸಂಗೀತ ತಂದೆ ನಾಟಕರ ಅಂತ ನಾಗಪ್ಪ ಅಂತ ತಾಯಿಗೆ ತೊಂದರೆ ಆದರೆ ಯಾರು ನೋಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಎಲ್ಲ ಸುಮಾರು ಒಂದು 8 ಜನ ಬಂದು ಅವನಿಗೆ ಮನಸ್ಸು ಬಂದಾಗ ಹೊಡಿತಾರೆ. SC ಸುಧೀರಿಗೆ ಮನಸ್ಸು ಬಂದಾಗ ಹೊಡಿತಾರೆ. ಆ ಸಂದರ್ಭದಾಗೆ 112 ಪೊಲೀಸಿಗೆ ಫೋನ್ ಕೂಡ ಮಾಡ್ತಾರೆ. ಅವರು ಕೂಡ ಬರ್ತಾರೆ. ಹಾಗೆ ಆ ಪೊಲೀಸರು ಬಂದು ಹಿಡಿದು ಆ ಹೊಡೆಯವನಿಗೆ ಬಿಡಿಸೋಂಗಿಲ್ಲ. ಅವ್ರು ಎದುರಿನಿಂದ ಮತ್ತೆ ಹೊಡಿತಾರೆ, ಅವನಿಗೆ ಮತ್ತೆ ಎದುರಿನಿಂದ ಮತ್ತೆ ಹೊಡಿತಾರೆ ಅವ್ರಿಗೆ. ಅಂದರೆ ಇಂಥ ಸಂದರ್ಭ ಅಂತಂದ್ರೆ ಆ ಹುಡುಗ ಅಂತಂದ್ರೆ 15 ತಾರೀಕು ಹೊಡೆದಾಗ 18 ತಾರೀಕು ಕೇಸ್ ಆಗ್ತದೆ. 3 ದಿನ ಕೇಸ್ ತೊಗೊಳಕ್ಕೆ 3 ಡೇಸ್ ಆಗ್ತದೆ. ಅದು ಇಲ್ಲ ಇದು ಇಲ್ಲ ಅಂತ ಹಾಗಾಗಿ 3 ಡೇಸ್ ಆಗ್ತದೆ. 18 ತಾರೀಕು ಕೇಸ್ ರಿಜಿಸ್ಟ್ರೇಷನ್ ಆಗ್ತದೆ. ಅಟ್ರಾಸಿಟಿ ಆಗಿದೆ, 307 ಎಲ್ಲರೂ ಆಗಿವೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ. ಸುಮಾರು 8 ಜನ ಇದ್ದಾರೆ, ಯಾರೂ ಆರೋಪಿಗಳನ್ನು ಬಂಧಿಸಿಲ್ಲ. ಮುಖ್ಯ ಆರೋಪಿ ವಿಠಲ್ ಅಡಿವೆಪ್ಪ ನಾಟಕರ್ ಅಂತಾರೆ. ಅವರೊಬ್ಬ ರೌಡಿ ಶೀಟರ್ಸ್ ಆಯ್ತು. ಆ ಏರಿಯಾದಾಗ ಎಲ್ಲರಿಗೆ ಹೆದರಿಸ್ತಾನೆ, ಅಂಜುತ್ತಾರೆ. ಅದಕ್ಕೆ ಪೊಲೀಸರಿಗೆ ಅವನಿಗೆ ಹೆದರಿಸಿ ಅಂಜಿಸಿ ಪೊಲೀಸರು ಕೂಡ ಅಂಜಿಸ್ತಾರೆ. ಅವನಿಗೆ ನಮಸ್ಕಾರ ಹೊಡೆದು ಎದುರು ನಿಂತೆ ನಮ್ಮ ಮನುಷ್ಯಾಗೆ ಎಸ್ಸಿದವ್ರಿಗೆ ಹೊಡಿತಾನೆ ಅಂದರೆ ಅವ್ರು ಬಿಡಿಸ್ಲಿಕ್ಕೆ ಹೋಗಲ್ಲ. ಅಂದರೆ ಎಷ್ಟು ದೌರ್ಜನ್ಯ ಇರಬೇಕು. ಪೊಲೀಸರು ಜನರಿಗೆ ರಕ್ಷಣೆ ಮಾಡಲಿಕ್ಕಿದ್ದಾರೆ, ಅದಕ್ಕಿದ್ದಾರೆ ಅಂತ ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಇವತ್ತಿನ ದಿನ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆಗೆ ರೇತಿ ಮಾಫಿಯಾ ತುಂಬ ಹೆಚ್ಚಿಗೆ ನಡೆದಿದೆ. ಹೆಚ್ಚಿಗೆ ನಡೆದಿದೆ. ಎಲ್ಲಿ ಇಲ್ಲ ಅಂತಿಲ್ಲ, ಎಲ್ಲ ತಾಲೂಕದಲ್ಲಿದೆ. ಅದು ಹೆಂಗಾಗಿದೆ ಅಂದರೆ ಮೊನ್ನೆ ನಾವು ಜಿಲ್ಲಾ ರಕ್ಷಣಾಧಿಕಾರಿಗೆ ಭೇಟಿಯಾಗಿ ಮಾತಾಡೋ ಸಂದರ್ಭದಲ್ಲಿ ಎಲ್ಲ ಕಡೆಗೆ ರೇತಿ ನಡೀತಾ ಇದೆ, ಕಳ್ಳದಂಧೆ ನಡೀತಾ ಇದೆ. ಮೈನಿಸ್ದವ್ರು ಯಾರು ಕೇಳ್ತಾ ಇಲ್ಲ. ಆಯಿತು, ಡೆಪ್ಟಿ ಕಮಿಷನರ್ ಅವ್ರಿಗೇನು ಬ್ಯುಸಿ ಇರ್ತಾರೆ, ಅವರು ಎಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ನನಗೇನು ಅನಿಸ್ತದೆ ಅಂದರೆ ಜಿಲ್ಲಾ ರಕ್ಷಣಾಧಿಕಾರಿ ಮತ್ತು ಜಿಲ್ಲಾ DC ಅವರಿಗೆ ಅಂತಂದರೆ ಈ ಕೆಳಗಿನ ಲೆವೆಲ್ನಾಗ ಏನು ನಡೀತದೆ ಅಂತ ಗೊತ್ತೇ ಇಲ್ಲ ಅಂತ ಅನಿಸ್ತದೆ. ಹಾಗಾಗ್ತದೆ. ಯಾಕಂದರೆ ತಾಲೂಕಾ ದಂಡಾಧಿಕಾರಿ, ತಾಲೂಕಾ ಪೊಲೀಸ್ ಆಫೀಸರ್ ಇಬ್ಬರು ಸೇರಿಬಿಟ್ಟು ರೇತಿ ದಂಧೆ ಅಂತಂದ್ರೆ ದುಡ್ಡು ತಗೋದು ದಂಧೆ ಮಾಡಿಸೋದು. ಅದು SP ನಾಲೆಜ್ನೂ ಬರೋಂಗಿಲ್ಲ ಅಂತ ಸಂದರ್ಭ. ಯಾಕಂದರೆ ದಿನನಿತ್ಯ SP ಹೋಗ್ಲಿಕ್ಕೆ ಬರಲ್ಲ, ದಿನನಿತ್ಯ DC ಹೋಗ್ಲಿಕ್ಕೆ ಬರಲ್ಲ. ಇದಕ್ಕೆ ಕಂಟ್ರೋಲ್ ಮಾಡೋರು DC ಅವರು ಮತ್ತು ಮೈನಿಸ್ದವ್ರು ಮಾಡಬೇಕು. ಅದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತಿನ ದಿನ DC ಅವ್ರ ಕೈಲಿ ಅಡ್ಮಿನಿಸ್ಟ್ರೇಷನ್ ಕೈಲಿ ಆಗಿಲ್ಲ ಜಿಲ್ಲೆದಾಗೆ. ಅದಕ್ಕೆ ಅದು ಕಂಟ್ರೋಲ್ ಮಾಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಭೀಮಶಾ ಖನ್ನಾ, ಶಿವಕುಮಾರ್ ಆಜಾದ್ಪುರ್, ಪ್ರಕಾಶ್ ಔರಾದ್ಕರ್, ಗೌತಮ್ ಉಪಾಧ್ಯಾಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.